ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಏನು ಮಾತಾಡ್ತಾ ಇರೋದು ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನು ಇವತ್ತೊಂದು ತರಕಾರಿ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ನನ್ನ ಮಗಳು ಇವತ್ತು ಆಫೀಸಿಗೆ ವರ್ಕ್ ಮಾಡೋಕೆ ಬಂದರೆ ಅವ್ರಿಗೆ ವಾರಕ್ಕೆ 2 ದಿನ ಆಫೀಸ್ಗೆ ಬರೋಕ್ಕೆ ಹೇಳಿದಾರಂತೆ. ಸಾಸಿವೆ ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ, ಒಂದೇ 4 ಕಡಲೆಬೇಳೆ ಹಾಕಿದ್ದೀನಿ. ಕಡಲೆ ಬೀಜನ ಒಂದೇ ಸ್ಪೂನ್ ಹಾಕ್ತಾಯಿದ್ದೀನಿ, ಯಾಕೆಂದರೆ ಅದನ್ನು ಹಾಕಂಗಿಲ್ಲ, ಆದ್ರೂ ನಾನು ಹಾಕ್ತಾಯಿದ್ದೀನಿ. ಆಮೇಲೆ ಫ್ರೆಂಡ್ಸ್ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಅಷ್ಟೇ, ಅದಕ್ಕೆ ನಾವೇನು ಜಾಸ್ತಿ ಏನು ಹಾಕೋ ಹಾಗಿಲ್ಲ. ಮತ್ತು ಇದು ನಾನು ಆಲ್ರೆಡಿ ತರಕಾರಿನ ಬೇಯಿಸಿ ಇಟ್ಕೊಂಡಿದ್ದೀನಿ. ಇವತ್ತು ಫ್ರೆಂಡ್ಸ್ ನಾನು ಟೊಮೊಟೊ ಖಾಲಿ ಆಯಿತು, ಇನ್ನು ಒಂದೇ ಒಂದಿತ್ತು ಅದು ಯಾಕೋ ಚೆನ್ನಾಗಿಲ್ಲ, ಅದನ್ನು ಹಾಕ್ಬಿಟ್ಟೆ ಹುಣಸೆ ಎಣ್ಣೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಹುಣಸೆ ಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಂಗಾಗಿ ಫ್ರೆಂಡ್ಸ್ ನಾನು ಹುಣಸೆ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಆಲ್ರೆಡಿ ತರಕಾರಿನೆಲ್ಲ ಬೇಯಿಸಿ ನಾನು ಇಟ್ಕೊಂಡಿದ್ದೀನಿ. ನಾನು ಏನೇನು ಹಾಕಿ ರುಬ್ಬಿರೋ ಮಸಾಲೆ ಅದು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಇವಾಗ ಇನ್ನೂ ಒಂದು ಸಲ ನಾನು ನಿಮಗೆ ತೋರಿಸ್ತೀನಿ. ತರಕಾರಿ ಬೆಂದಿದೆ, ವಿಷಲ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇಳಿಸ್ಕೊತಾ ಇದ್ದೀನಿ ಕುಕ್ಕರ್ನ, ಯಾಕಂದ್ರೆ ಅವಳು 9 ಗಂಟೆಗೆಲ್ಲ ಹೋಗ್ಬೇಕಲ್ಲ. ನೋಡಿ ಫ್ರೆಂಡ್ಸ್, ತರಕಾರಿ ನಾನು ಏನೇನು ತರಕಾರಿ ಹಾಕಿದ್ದೀನಿ ಅಂತ ನಿಮಗೆ ಹೇಳ್ತೀನಿ. ಅದ್ರ ಮೇಲೇ ನಾನು ಇವಾಗ ಹುಳ್ಳಿಕಾಳನ್ನ ನೆನೆಸಿಟ್ಟಿದ್ದೀನಿ. ರಾತ್ರಿಯೇ ಹುಳ್ಳಿಕಾಳು ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಏನೇನು ತರಕಾರಿ ಹಾಕಿದ್ದೀನಿ ಅಂದರೆ, ತರಕಾರಿ ಎಲ್ಲ ನಾನು ಮೊನ್ನೆನೇ ಹೋಗಿ ಫ್ರೆಂಡ್ಸ್ ಎಲ್ಲ ತರಕಾರಿನ ತಗೊಂಡು ಬಂದೆ. ನಾನು ಇನ್ನೂ 1 ವಾರ ತರಕಾರಿ ತರಕ್ಕೆ ಹೋಗೋ ಹಾಗಿಲ್ಲ ಫ್ರೆಂಡ್ಸ್. ಫ್ರೂಟ್ಸು ಅಷ್ಟೇ ಎಲ್ಲನೂ ತಂದಿದ್ದೀನಿ. ದಾಳಿಂಬೆ ತಂದಿದ್ದೀನಿ, ಮೋಸಂಬೆ, ಆರೆಂಜ್ ಎಲ್ಲ ತಂದು ಇಟ್ಕೊಂಡಿದ್ದೀನಿ. ನಾನು ಬರೋದು 11:30-12 ಗಂಟೆ ಆಗುತ್ತೆ. ಇನ್ನು ಅವ್ರಿಗೂ ಸ್ವಲ್ಪ ವರ್ಕ್ ಬ್ಯುಸಿ ಅಂದ್ಬಿಟ್ಟು ಫ್ರೆಂಡ್ಸ್ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ. ಏನೇನು ಅಂತ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಆದರೆ ಇವತ್ತು ಒಂದೇ ಒಂದು ಚೇಂಜಸ್ ಇದೆ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಎಳ್ಳು, ಕಡಲೆಕಾಯಿ ಕಡಲೆ ಬೀಜ, ಕಡಲೆ ಮತ್ತು ಧನಿಯಾ ಪೌಡ್ರ್ ಹಾಕಿದ್ದೀನಿ. ಯಾಕಂದರೆ ಹಸಿರು ಮೆಣಸಿನ್ಕಾಯಿ ಹಾಕೊಂಡು ರುಬ್ಬಿದ್ನಲ್ಲ, ಅದಕ್ಕೋಸ್ಕರ ನಾನಿವತ್ತು ಸಾಂಬಾರು ಪುಡಿ ಹಾಕ್ತೀನಿ. ಅದಕ್ಕೆ ಧನಿಯಾ ಪುಡಿ ಹಾಕಿದ್ದೀನಿ, ಮನೇಲೇ ಮಾಡಿ ಇಟ್ಕೊಂಡಿರೋದು ಫ್ರೆಂಡ್ಸ್. ನೋಡಿ, ಗಟ್ಟಿನೇ ಇರಲಿ ಪಲ್ಯ, ಹಂಗಾಗಿ ನಾನು ಧನಿಯಾ ಪೌಡ್ರು ಮನೆಯದನ್ನೇ ಹಾಕಿದ್ದೀನಿ. ಇದಾದಮೇಲೆ ಫ್ರೆಂಡ್ಸ್ ಆಲ್ರೆಡಿ ನಾನು ಚಪಾತಿ ಹಿಟ್ಟನ್ನ ಕಲಸಿ ಇಟ್ಟಿದ್ದೀನಿ. ನಂದು ಬೆಳಗ್ಗೆ ಬಟ್ಟೆ ಸ್ವಲ್ಪನೇ ಇತ್ತು, ಇನ್ನು ಈಗ ಬಟ್ಟೆ ಒಣಗಾಕಿಲ್ಲ ಫ್ರೆಂಡ್ಸ್. ಆಚೆ ಇಟ್ಟು ಬಂದಿದ್ದೀನಿ ಬಕೆಟಲ್ಲಿ. ಈ ಪಲ್ಯ ಬೇಯೋ ಅಷ್ಟರಲ್ಲಿ ನಾನು ಬಟ್ಟೆನ ಒಣಗಾಕ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ. ಚಟ್ನಿ ಆದರೆ ಮಧ್ಯಾಹ್ನ ತನಕ ಇರಲ್ವಲ್ಲ ಫ್ರೆಂಡ್ಸ್, ಯಾಕಂದರೆ ಅದಕ್ಕೋಸ್ಕರ ನಾನು ಪಲ್ಯನೇ ಮಾಡ್ತಾಯಿದ್ದೀನಿ. ನೋಡಿದ್ರೆ ಫ್ರೆಂಡ್ಸ್, ಕಲ್ಲರ್ ಯಾಕೆ ಅಂದರೆ ನಾನು ಹಸಿರು ಮೆಣಸಿನ್ಕಾಯಿ ಧನಿಯಾ ಪೌಡ್ರನ್ನ ಹಾಕಿ ರುಬ್ಬಿದ್ದೀನಿ, ಅದಕ್ಕೋಸ್ಕರ ಅದು ಕಲ್ಲರು ನಿಮಗೆ ಈ ಥರ ಕಾಣಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ಅರಿಶಿಣ ಪುಡಿ. ನಾವು ಫ್ರೆಂಡ್ ರಾತ್ರಿ ದೇವಸ್ಥಾನದಿಂದ ಒಂದು 8 ಗಂಟೆ, ಬೆಂಗಳೂರಿಗೆ ರೀಚ್ ಆಗೋಕ್ಕೆ 8 ಗಂಟೆ ಆಯಿತು. 8 ಗಂಟೆಗೆ ಬಂದು ಅವಳೇ ಅಡುಗೆ ಮಾಡಿದ್ಲು. ಈಗ ಫ್ರೆಂಡ್ಸ್ ನಂದು ಸೆಕೆಂಡ್ ಶಿಫ್ಟು. ಇದೆಲ್ಲ ಆಯಿತು ಫ್ರೆಂಡ್ಸ್. ಈಗ ಲಾಸ್ಟಲ್ಲಿ ನಾವು ಸಾಲ್ಟ್ ಹಾಕೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಉಪ್ಪು ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಕಮ್ಮಿನೇ ಹಾಕ್ಕೊಳ್ಳಿ ಅಂತ. ಆಮೇಲೆ ಫ್ರೆಂಡ್ಸ್ ನಾನು ಇವಾಗ ಟೊಮೊಟೊ ತರೋಕ್ಕೆ ನನಗೆ ಟೈಮ್ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹುಣಸೆ ಎಣ್ಣೆ ಹಾಕ್ತೀನಿ. ಟೊಮೊಟೊ ತರಕ್ಕೆ ಹೋಗೋಕ್ಕೂ ಆಗಲ್ಲ, ಇವಾಗ ಟೈಮ್ ಆಯಿತು. ಫ್ರಿಜ್ಜಲ್ಲಿ ನಮ್ಮದು ಹಾಲು ಫುಲ್ ಗಟ್ಟಿ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ಇನ್ನು ನಾನು ಕಾಫಿ ಕುಡಿಲಿಲ್ಲ ಫ್ರೆಂಡ್ಸ್. ಇವಾಗ ಹುಣಸೆ ಹಣ್ಣು ಒಂದೇ ಒಂದು ಸ್ವಲ್ಪ ಬಿಟ್ಟು, ನೀವು ಬೇಕಾದರೆ ಲೆಮನ್ನು ಹಾಕೋಬೋದು. ನನಗೆ ಯಾವಾಗಲೂ ಫ್ರೆಂಡ್ಸ್ ಏನೋ ಹುಣಸೆ ಎಣ್ಣೆ ಹಾಕಬೇಕು ಅಂತ ಅನಿಸುತ್ತೆ, ಹುಣಸೆ ಹಣ್ಣು ಹಾಕ್ತೀನಿ. ನಿಮಗೆ ಬೇಕಿದ್ದರೆ ಹುಣಸೆ ಹಣ್ಣು ಬೇಡ ಅಂದರೆ ಆಲ್ರೆಡಿ ಲೆಮನ್ ಬೇಕಿದ್ರೆ ನೀವು ಹಿಂಡ್ಬಿಟ್ಟು ಹಾಕೋಬೋದು ಫ್ರೆಂಡ್ಸ್, ಏನೂ ತೊಂದರೆ ಇಲ್ಲ. ಒಟ್ಟಿನಲ್ಲಿ ನಾವು ಸ್ವಲ್ಪನಾದರೂ ಹುಳಿನ ಹಾಕಬೇಕಷ್ಟೇ ಪಲ್ಯಕ್ಕೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹುಳಿ ನೀರು ಇಷ್ಟು ಹಾಕ್ತಾಯಿದ್ದೀನಿ. ಅದರಲ್ಲೂ ನಾನು ನೋಡಿ ಹುಣಸೆ ಹಣ್ಣು ಇಷ್ಟೇ ದಪ್ಪ ತಗೊಂಡಿದ್ದೀನಿ. ನಾನು ಅದೇ ಹುಣಸೆ ಹಣ್ಣು ಇವಾಗ ಹೆಂಗೂ ಸಾಂಬಾರಿಗೆ ಬೇಕಲ್ಲ ಇಟ್ಕೊಂಡಿದ್ದೀನಿ. ಇವತ್ತು ನಾನು ಹುಳ್ಳಿಕಾಳು ಬಸ್ಸಾರನ್ನ ಮಾಡ್ತೀನಿ ಫ್ರೆಂಡ್ಸ್. ಅದಕ್ಕೆ ನಾನು ಏನೇನು ಮಸಾಲೆನ ಹಾಕೋತೀನಿ ಅಂತ
ನಿಮಗೆ ನಾನು ಆಲ್ರೆಡಿ ಒಂದು ವೀಡಿಯೋನ ಹಾಕಿದ್ದೀನಿ, ಮತ್ತು ಇವತ್ತು ಟೈಮ್ ಇದ್ದರೆ ನಾನು ಅದನ್ನು ನಿಮಗೆ ವೀಡಿಯೋನ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಇದು ಒಂದೇ ನಿಮಿಷ ಡೈಲಿ ಬೆಂದ ತಕ್ಷಣ ಅದು ಸೇಮ್ ಟು ಸೇಮು ಅದೇ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಲಾಸ್ಟಲ್ಲಿ ಫ್ರೆಂಡ್ಸ್ ನಾನು ಬೆಲ್ಲನ ಆ್ಯಡ್ ಮಾಡ್ತೀನಿ. ಬೆಲ್ಲ ಕಬ್ಬಿಣದ ಅಂಶ ಇರುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್, ಆದ್ರೂ ನಾವು ಯಾವಾಗಲೂ ಒಂದೊಂದು ಸ್ವಲ್ಪ ಯೂಸ್ ಮಾಡಿದ್ರೆ ಒಳ್ಳೆಯದಲ್ಲ. ಅದೇನು ಫ್ರೆಂಡ್ಸ್ ನಮಗೆ ಕಾಣಿಸಲ್ಲ, ಖಾರದ ಥರನೂ ಕಾಣಿಸಲ್ಲ. ನೋಡಿದ್ರೆ ಫ್ರೆಂಡ್ಸ್, ಸಾಂಬಾರು ಪುಡಿ ಹಾಕುವಾಗಲೂ ನಾನು ಸೇಮ್ ಮಸಾಲೆ ಹಾಕಿ ರುಬ್ತೀನಿ, ಇದನ್ನು ಹಾಕಿ ರುಬ್ಬುವಾಗಲೂ ನಾನು ಸೇಮ್ ಮಸಾಲೆ ಹಾಕ್ತೀನಿ. ಇದರಲ್ಲಿ ಸ್ಕಿಪ್ ಮಾಡೋದು ಯಾವುದು ಅಂದರೆ ಸಾಂಬಾರು ಪುಡಿ. ಆಮೇಲೆ ಫ್ರೆಂಡ್ಸ್ ನಾನು ತರಕಾರಿ ನಿಮಗೆ ಹೇಳಲಿಲ್ಲ. ತರಕಾರಿ ಬಂದು ನಾನು ಇವತ್ತು ಏನೇನು ಹಾಕಿದ್ದೀನಿ ಅಂತ ಅಂದರೆ ಫ್ರೆಂಡ್ಸ್, ಹೀರೆಕಾಯಿ ಮತ್ತು ಚಪ್ರದ ಬದನೆಕಾಯಿ, ಬೀನ್ಸು, ಚಪ್ರದ ಅವರೆಕಾಯಿ, ತೊಂಡೆಕಾಯಿ ಮತ್ತು ಚಿಲ್ಕ್ಸಿರೋದು ಅವರೆಬೇಳೆ ಇನ್ನೂ ಸ್ವಲ್ಪ ಐತೆ ಫ್ರೆಂಡ್ಸ್, ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ನಾನು ಅವಾಗವಾಗ ಪಲ್ಯಕ್ಕೆ ಏನಾದರೂ ಬಾತ್ಗೆ ಎಲ್ಲ ಬೇಕಲ್ಲ ಅಂತ ಚಿಲ್ಕ್ಸಿ ಇಟ್ಕೊಂಡಿದ್ದೆ. ಇನ್ನೊಂದು ಸ್ವಲ್ಪ ಐತೆ ಫ್ರೆಂಡ್ಸ್, ಅದು ನಾಳೆ ಏನಾದರೂ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಈ ಟೈಮಲ್ಲಿ ಫ್ರೆಂಡ್ಸ್ ನಾವು ಉಪ್ಪು ಸಪ್ಪೆ ನೋಡ್ಕೊಂಡ್ರೆ ಇನ್ನೊಂದೇ ಒಂದು ಸೆಕೆಂಡ್ ಬೆಂದರೆ ಆಯ್ತು ಫ್ರೆಂಡ್ಸ್. ನೋಡಿ ಇವಾಗ ನಾನು ಈ ಕಡೆ ಅದೇ ಚಪಾತಿ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೀನಿ. ಚಪಾತಿ ಹಿಟ್ಟನ್ನು ನಾನು ಆವಾಗಲೇ ರೆಡಿ ಮಾಡಿ ಬಾಕ್ಲು ಸಾರಿಸುವಾಗಲೇ ಎಲ್ಲನೂ ರೆಡಿ ಮಾಡಿ ನಾನು ಹೋಗಿದ್ದೆ ಫ್ರೆಂಡ್ಸ್. ನಾವು ಕೆಲಸಕ್ಕೆ ಹೋಗೋರು ಯಾವುದನ್ನು ನಾವು ಸ್ವಲ್ಪ ಒಂದಿನ ಮುಂಚೆಗಾಗಿರ್ಬೋದು, ಇಲ್ಲ ಒಂದು ಇದು ಎಲ್ಲನೂ ನಾವು ರೆಡಿ ಮಾಡ್ಕೋಬೇಕು. ನಾನು ರಾತ್ರಿ ನಾಷ್ಟಕ್ಕೆ ಏನು ರೆಡಿ ಮಾಡ್ಕೋಬೇಕು ಅಂತ ಏನೂ ಅಂದ್ಕೊಂಡಿರಲಿಲ್ಲ. ಆಮೇಲೆ ಚಪಾತಿ ಮಾಡೋಣ ಅಂದ್ಕೊಂಡು ಚಪಾತಿ ಮಾಡ್ತಾಯಿದ್ದೀನಿ. ಈ ಪಲ್ಯ ಫ್ರೆಂಡ್ಸ್ ನಿಮಗೆ ಇಡ್ಲಿಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಮತ್ತು ರೊಟ್ಟಿಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಯಾವಾಗಲೇ ಆಗಲಿ ನಾವು ರೊಟ್ಟಿಗೆ ಈ ಥರ ಪಲ್ಯ ಮಾಡ್ತೀವಿ, ಚಟ್ನಿನೂ ಮಾಡ್ತೀನಿ. ಜಾಸ್ತಿ ನಾನು ಈ ಥರ ಪಲ್ಯನೇ ಮಾಡೋದು. ಒಂದೊಂದು ಸಲ ಇದಕ್ಕೇನಿಲ್ಲ ಫ್ರೆಂಡ್ಸ್, ನೀವು ರುಬ್ದೇನೂ ಮಾಡ್ಬೋದು. ರುಬ್ದೇ ಏನಿಲ್ಲ, ಇವಾಗ ನಾವು ಏನೇನು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀರಿ ಅದನ್ನು ಹಂಗೆ ಒಗ್ಗರಣೆಗೆ ಹಾಕ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ತುರಿದು ಹಾಕಬೇಕು. ನಾನು ಫ್ರೆಂಡ್ಸ್ ಯಾವಾಗಲೂ ನಿಮ್ಗೆ ಹೇಳಿದ್ದೀನಿ, ತೆಂಗಿನಕಾಯಿಗೆ ನಾನು ಸಾಂಬಾರು ಇದು ಯಾವುದಕ್ಕಾದ್ರೂ ನಾನು ಹಾಕೇ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಚಿಲ್ಕವರೆ ಬೇಳೆ ಆಲ್ರೆಡಿ ಇಲ್ಲಿ ಕಾಣಿಸ್ತಾ ಇದೆಯಾ, ಅದು ಮೊದಲೇ ನೆಂದಿರುತ್ತಲ್ಲ ನೋಡಿ, ಬೆಂದು ಮಸಾಲ ಆಯಿತು. ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಚಿಲ್ಕವರೆ ಬೇಳೆ ಹಾಕಿದ್ರೆ ಈ ಸಾಗುಗೆ ಫ್ರೆಂಡ್ಸ್. ಇದು ಪೂರಿಗಂತೂ ಇನ್ನೂ ಚೆನ್ನಾಗಿರುತ್ತೆ ನೋಡಿ, ಪೂರಿಗೂ ಚೆನ್ನಾಗಿರುತ್ತೆ, ರೊಟ್ಟಿಗೆ. ಆಮೇಲೆ ಫ್ರೆಂಡ್ಸ್ ಏನು ತೊಂದರೆ ಇಲ್ಲ, ನೀವು ರೈಸ್ಗೂ ಬೇಕಿದ್ರೆ ಊಟ ಮಾಡ್ಬೋದು ಹಾಕ್ಕೊಂಡು ಸಾಂಬಾರು ಥರ. ಈಗ ನನ್ನ ಮಗಳು ಬೆಳಗ್ಗೆ ಏನು ನಾಷ್ಟ ಮಾಡ್ತೀನಿ ಅದನ್ನೇ ಅವಳು ತಗೊಂಡೋಗ್ತಾಳೆ, ಅದನ್ನೇ ತಗೊಂಡೋಗ್ತೀನಿ. ನಾನು ಹೋಗೋ ಅಷ್ಟರಲ್ಲಿ ಫ್ರೆಂಡ್ಸ್ ಮುದ್ದೆ ಮಾಡ್ಕೊಂಡೊಂದು ಊಟ ಮಾಡಿ, ನೈಟ್ಗೆ ನಾನು ಮನೇಲಿ ಬಂದು ಊಟ ಮಾಡಲ್ಲ, ಅಲ್ಲೇ ಊಟ ಮಾಡ್ತೀನಿ ನಾನು ಕೆಲಸದ ಹತ್ರ. ಅದಕ್ಕೆ ಆದರೆ ಸ್ವಲ್ಪ ರೈಸ್ ಮಾಡ್ಕೊಂಡು ತಗೊಂಡೋಗ್ತೀನಿ. ಚಪಾತಿ ಇಲ್ಲಿ ನಾಷ್ಟಕ್ಕೆ ಇದು ಮಾಡ್ತೀನಿ. ಹುಳ್ಳಿಕಾಳನ್ನ ನೆನೆಸಿಟ್ಟಿದ್ದೀನಿ ಫ್ರೆಂಡ್ಸ್, ಅದನ್ನು ವಿಷಯದಲ್ಲಿ ಕೂಗಿಸ್ಬೇಕು. ನಾನು ಹುಳ್ಳಿಕಾಳನ್ನ ಸ್ವಲ್ಪನೇ ಒಗ್ಗರಣೆಗೆ ಹಾಕ್ತೀನಿ. ಯಾಕೆ ಗೊತ್ತಾ, ಒಗ್ಗರಣೆಗೆ ಹಾಕಿದ್ರೆ ಎಲ್ಲ ಅಳಿಸೋಗುತ್ತಲ್ಲ, ಸ್ವಲ್ಪ ಹಂಗೆ ಇಟ್ಟರೆ ಸಂಜೆ ಬಂದುಬೇಕಾದ್ರೆ ಒಗ್ಗರಣೆ ಮಾಡ್ಕೊಬೋದು ಅಂದ್ಬಿಟ್ಟು ಬೇಯಿಸಿ ನಾನು ಹಂಗೆ ಇಟ್ಬಿಟ್ಟು ಹೋಗ್ತೀನಿ. ನಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರನೇ ಒಗ್ಗರಣೆಗೆ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಈಗ ಇದು ಆಲ್ರೆಡಿ ಪಲ್ಯ ಬೆಂದೋಯ್ತು. ಇದು ಚಪಾತಿಗಾಗಲಿ ಯಾವುದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ನಾನು ಚಪಾತಿನ ಲಟ್ಸೋಕ್ಕೆ ಉಂಡೆ ಮಾಡ್ತಾಯಿದ್ದೀನಿ. ಅದು ಆದ ತಕ್ಷಣ ಫ್ರೆಂಡ್ಸ್ ನಾನು ಇವಾಗ ತೋರಿಸ್ತೀನಿ. ಡೈಲಿ ಏನು ನಾಷ್ಟ ಮಾಡೋದು, ನಾಷ್ಟ ಮಾಡೋದು ಏನು ಮಾಡೋದು ಅಂತ ಗೊತ್ತಾಗಲ್ಲ ಹೆಂಗಸರಿಗೆ. ನೋಡಿದ್ರೆ ಫ್ರೆಂಡ್ಸ್ ಸಾಕು, ಇಷ್ಟು ಬೇಕು. ಅತಿ ಗಟ್ಟಿಯಾಗಿ ಏನು ಬೇಯೋ ಅವಶ್ಯಕತೆ ಇಲ್ಲ. ಇದು ನಾವು ಕೆಳಗೆ ಕೀಳಿಸಿದಾಗ ಅದೇ ಗಟ್ಟಿ ಥರ ಕಾಣಿಸುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ, ಮತ್ತು ಹೆಲ್ತ್ಗೂ ಒಳ್ಳೆಯದು. ಯಾವ ತರಕಾರಿ ಇದ್ರೆ ಹಾಕಿ ಏನು ತೊಂದರೆ ಇಲ್ಲ. ಆದರೆ ಇದು ಇಡ್ಲಿಗೂ ತುಂಬ ಚೆನ್ನಾಗಿರುತ್ತೆ, ಯಾವುದಕ್ಕೆ ಬೇಕಾದರೂ ನೀವು ತಿನ್ಬೋದು. ಉಪ್ಪು ಸಪ್ಪೆ ಕರೆಕ್ಟ್ ಆಗೈತೆ ನೋಡ್ತೀನಿ ಫ್ರೆಂಡ್ಸ್. ಈ ಸೆಕೆಗಾಲಕ್ಕಂತೂ ಸ್ವಲ್ಪ ಉಪ್ಪು ಕಮ್ಮಿನೇ ತಿನ್ನಬೇಕು. ನಂದೊಂದು ಚೂರು ಸಪ್ಪೆ ಆಗಿತ್ತು, ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಪಲ್ಯ ನಂದು ರೆಡಿ ಆಯಿತು ಫ್ರೆಂಡ್ಸ್. ನೋಡಿ ನನ್ನ ಮಗಳು ರಾಗಿ ಅಂಬಲಿ ಮಾಡಿದ್ದಾಳೆ. ಡೈಲಿ ಇದಕ್ಕೆ ಮೊಸರು ಮಜ್ಜಿಗೆ ಹಾಕ್ಕೊಂಡು ಬೆಳಗ್ಗೆ ರಾತ್ರಿ ಹೊತ್ತು ಮಾಡಿಟ್ಟು ಬೆಳಗ್ಗೆ ಟೈಮು ಒಂದೊಂದು ಕಪ್ನ ಅವಳದು ಜಾಗಿಂಗು ಮತ್ತು ಯೋಗ ಎಲ್ಲ ಮುಗಿದ ಮೇಲೆ ಇದನ್ನು ಕುಡಿತಾ ಇದ್ದಾಳೆ ಫ್ರೆಂಡ್ಸ್. ನನಗೂ ನೆನ್ನೆ ಕೊಟ್ಟಿದ್ದು ಒಂದು ಕಪ್ ಕುಡಿದಿದ್ದೆ, ಚೆನ್ನಾಗಿತ್ತು. ಇದು ಹೆಲ್ತ್ಗೂ ಒಳ್ಳೆಯದು, ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ಕುಡೀರಿ ಫ್ರೆಂಡ್ಸ್. ನೋಡಿ ಈಗ ಚಪಾತಿ ಹಾಕಿದ್ದೀನಿ. ಇದು ಒಂದು ಕಡಿಕೆ ಎಣ್ಣೆ ಹಾಕಿ ಬೇಯಿಸಲ್ವಲ್ಲ, ಆ ಥರ ರೊಟ್ಟಿ ಇದು ದೋಸೆ ತೇವೆ. ಇದನ್ನು ನಾನು ಬರೀ ಚಪಾತಿಗೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ರೊಟ್ಟಿಗೆ ಬೇರೆ ನಾನು ಮಂತ್ರಾಲಯಕ್ಕೆ ಹೋದಾಗ ರೊಟ್ಟಿ ಅಂತ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ.
ಇದನ್ನು ನಾನು ಬರೀ ಚಪಾತಿಗೆ ಏನಾದರೂ ಉರಿಯೋಕ್ಕೆ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಟೋಟಲು 3 ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಆ ಪಲ್ಯದ ಜೊತೆಗೆ ನಾನು ಚಪಾತಿನ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾವು ಯಾವುದೇ ಆದ್ರೂ ನಾವು ಎಷ್ಟು ಬೇಗ ಎದ್ದೇಳ್ತೀವಿ ಅಷ್ಟು ಬೇಗ ನಮ್ಮನೆ ಕೆಲಸಗಳನ್ನು ಬೇಗನೆ ಆಗುತ್ತೆ. ನಾನು ಸೆಕೆಂಡ್ಸಿಟ್ಟಿದ್ರೆ 6 ಗಂಟೆಗೆ ಎದ್ದೇಳಲ್ಲ ಫ್ರೆಂಡ್ಸ್, 7 ಗಂಟೆಗೆ ಎದ್ದೇಳ್ತೀನಿ. ಇನ್ನೊಂದು ವೀಕ್ ಆದಮೇಲೆ ಮತ್ತೆ ನಾನು 4 o'clock ಎದ್ದೇಳಬೇಕು. ಆ ಟೈಮಲ್ಲಿ ಫ್ರೆಂಡ್ಸ್ ನನಗೆ ಏನು ಮಾಡೋಕ್ಕೂ ಟೈಮೇ ಸಾಕಾಗಲ್ಲ. ಬೇಗ ಬೇಗ ಎದ್ದೇಳ್ತೀನಲ್ಲ, ಬಂದು ಸ್ವಲ್ಪ ಮಲ್ಕೊಬಿಡ್ತೀನಿ. ನೋಡಿದ್ರೆ ಫ್ರೆಂಡ್ಸ್, ಚಪಾತಿ ಆ ಪಲ್ಯಕ್ಕೆ ಚಪಾತಿನ ರೆಡಿ ಮಾಡ್ತಾಯಿದ್ದೀನಿ. ನಾನು ಒಂದೊಂದೇ ಚಪಾತಿ ಒತ್ಕೊಂಡು ಹಾಕೋದು ಫ್ರೆಂಡ್ಸ್. ನೋಡಿ, ಇನ್ನೇನು ಫ್ರೆಂಡ್ಸ್, ಯುಗಾದಿ ಹಬ್ಬ ಈ ತಿಂಗಳು ಮಂತ್ ಎಂಡಲ್ಲಿ ಬಂದಿದೆ. ಸಾಟರ್ಡೆ ಸಂಡೇ ಬಂದಿದೆ ಫ್ರೆಂಡ್ಸ್. ನಮ್ಮೂರಲ್ಲಿ ಯುಗಾದಿ ಹಬ್ಬದಲ್ಲಿ ತುಂಬ ಚೆನ್ನಾಗಿ ಜಾತ್ರೆ ಮಾಡ್ತಾರೆ. ಬಿಂದಿಗೆ ಕುಣಿಯೋದು ಅಂತ ಬಿಂದಿಗೆ ಜಾತ್ರೆ, ಕರ್ಗ ಅಂತಾರೆ ಬೆಂಗಳೂರು ಕಡೆ ಅದನ್ನು. ಆದರೆ ನಮ್ಮೂರಲ್ಲಿ ಫ್ರೆಂಡ್ಸ್ ಭಾಳ ವಿಶೇಷವಾಗಿ ಉಪವಾಸ ಇದ್ದು, ಮತ್ತು ಅವರು ಕರ್ಗನ ಹೊರಬೇಕಾದ್ರೆ ಹೆಂಡ್ತಿಯವರು ನೋಡಬಾರ್ದು. ನಮ್ಮ ತಂದೆನೂ ಮಾಡ್ತಾಯಿದ್ರು ಫ್ರೆಂಡ್ಸ್. ನಮ್ಮ ತಂದೆ ಇಲ್ಲ ಇವಾಗೆಲ್ಲ ನಮ್ಮ ಅಣ್ಣ ತಮ್ಮದಿರ ಮನೇಲಿ ನಮ್ಮ ಬ್ರದರ್ಗಳು ಎಲ್ಲರೂ ಒಬ್ಬೊಬ್ರಿಗೆ ಒಂದೊಂದು ಸರಿ ಜಾತ್ರೆ ಬಂದಾಗ ಅದನ್ನು ಮಾಡ್ತಾರೆ. ಆದರೆ ಫ್ರೆಂಡ್ಸ್, ಅದು ತುಂಬಾ ಭಕ್ತಿಯಿಂದ ಮಾಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನನ್ನ ಮನೇಲಿ ತರಕಾರಿ ಪಲ್ಯ ಚಪಾತಿ ರೆಡಿ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.